ಒಂದು ಕಡೆ ಮುನಿರತ್ನ ವಿಚಾರವಾದರೆ ರಾಜ್ಯ ಬಿಜೆಪಿಯ 3 ಶಾಸಕರು ದೊಡ್ಡ ತಲ್ಲವಾಗಿದ್ದಾರೆ. ಹನಾಸಿನ್ ಆ 3 ಶಾಸಕರ ವಿರುದ್ಧ ಹೈಕಮಾಂಡ್ಗೆ ದೂರು ನೀಡಲು ಕೂಡ ರಾಜ್ಯ ಬಿಜೆಪಿ ನಾಯಕರು ಮುಂದಾಗಿದ್ದಾರಂತೆ. ಈ 3 ಶಾಸಕರು ಯಾರ್ಯಾರು, ಯಾಕೆ ಇವರ ವಿರುದ್ಧ ದೂರು? ಬನ್ನಿ ಒಂದು ರಿಪೋರ್ಟ್. ಬಿಜೆಪಿಗೆ ತಲೆನೋವಾದ ಆ 3 ಶಾಸಕರು ಎಸ್ಎಸ್ಎಂ ಟೀಮ್ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮಕ್ಕೆ ಚಿಂತನೆ. ರಾಜ್ಯ ಬಿಜೆಪಿಯಲ್ಲಿ ದಿನೇ ದಿನೇ ಅಸಮಾಧಾನ ಹೊಗೆ ಜೋರಾಗುತ್ತಲೇ ಇದೆ. ಶಾಸಕರಾದ ಎಸ್.ಟಿ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಬಿಜೆಪಿಯಿಂದ ಒಂದು ಕಾಲು ಹೊರಯಿಟ್ಟು ದಾರಿ ತಪ್ಪಿದ ಮಕ್ಕಳಾಗಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆ ಬಳಿಕ ಪಕ್ಷದಿಂದ ಅಂತರವನ್ನ ಕಾಯ್ದುಕೊಂಡಿದ್ದ ಈ ನಾಯಕರು ಪಕ್ಷ ಬಿಡ್ತಿಲ್ಲ, ಡ್ಯಾಮೇಜ್ ನಿಲ್ಲಿಸುತ್ತಿಲ್ಲ. ಹೀಗಾಗಿ ರಾಜ್ಯ ಬಿಜೆಪಿಗೆ ಈ 2 ಶಾಸಕರು ಒಂದ್ ಕಡೆ ತಲೆನೋವಾದ್ರೆ, ಇನ್ನೊಂದ್ ಕಡೆ ಆರ್.ಆರ್. ನಗರ ಶಾಸಕ ಮುನಿರತ್ನ ಜಾತಿ ನಿಂದನೆ ಪ್ರಕರಣ ಹಳೆ ಮೈಸೂರು ಭಾಗದಲ್ಲಿ ಮುಜುಗರ ತರಿಸಿದೆ. ಹೌದು, ಎಸ್.ಟಿ. ಸೋಮಶೇಖರ್, ಶಿವರಾಜ್ ಹೆಬ್ಬಾರ್ ಪಕ್ಷದಿಂದ ಬಹುದೂರ ಸಾಗಿದ್ದಾರೆ. ಇನ್ನು ಮುನಿರತ್ನ ಅವಾಂತರದಿಂದ ರಾಜ್ಯ ಬಿಜೆಪಿ ನಾಯಕರು ಮುಂದಿನ ವಾರ ಈ 3 ಶಾಸಕರ ರಾಜಕೀಯ ಭವಿಷ್ಯ ನಿರ್ಧಾರ ಮಾಡಲಿದ್ದಾರೆ ಎನ್ನಲಾಗ್ತಿದೆ. ಪಕ್ಷಕ್ಕೆ ಇನ್ನಿಲ್ಲದ ಮುಜುಗರ ತಂದೊಡ್ತಿರುವವರ ವಿರುದ್ಧ ಇದೀಗ ರಾಜ್ಯ ಬಿಜೆಪಿಯಿಂದ ಕಠಿಣ ಕ್ರಮದ ಚಿಂತನೆಗೆ ಮುಂದಾಗಿದೆಯಂತೆ. ಎಸ್.ಟಿ. ಸೋಮಶೇಖರ್, ಶಿವರಾಮ್ ಹೆಬ್ಬಾರ್, ಮುನಿರತ್ನ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲು ಮುಂದಿನ ವಾರ ಶಿಸ್ತು ಸಮಿತಿ ಸಭೆಯನ್ನ ಕರೆಯಲು ಮುಂದಾಗಿದೆಯಂತೆ. ಇಷ್ಟು ದಿನ ಈ 3 ಶಾಸಕರಿಂದ ಪಕ್ಷಕ್ಕಾದ ಡ್ಯಾಮೇಜ್ ಬಗ್ಗೆ ವಿಸ್ತೃತ ಚರ್ಚೆಯನ್ನ ನಡೆಸಲಿದ್ದಾರಂತೆ. 3 ಶಾಸಕರ ಬಗ್ಗೆ ವಿಸ್ತೃತ ಚರ್ಚೆ ಮಾಡಿದ ಬಳಿಕ ಹೈಕಮಾಂಡ್ಗೆ ಉಚ್ಚಾಟನೆಗೆ ಶಿಫಾರಸು ಮಾಡುವ ಸಾಧ್ಯತೆ ಇದೆ ಅಂತ ಬಿಜೆಪಿ ಮೂಲಗಳು ತಿಳಿಸಿವೆ. ಈ ವಾರಾಂತ್ಯದೊಳಗೆ ಎಫ್ಎಸ್ಎಲ್ ರಿಪೋರ್ಟ್ ನೋಡಿಕೊಂಡು ಮುನಿರತ್ನ ವಿರುದ್ಧ ಬಿಜೆಪಿ ನಿಲುವು ಪ್ರಕಟ ಮಾಡಲಿದೆಯಂತೆ. ಒಕ್ಕಲಿಗ ದಲಿತ ಮತಗಳ ಮೇಲೆ ಆಗುವ ಪರಿಣಾಮಗಳ ಬಗ್ಗೆ ಹೈಕಮಾಂಡ್ಗೆ ವಿವರಿಸಲಿರುವ ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಆಪ್ತ ಶಾಸಕರಿಂದಲೂ ಆಂತರಿಕ ಮಾಹಿತಿಯನ್ನ ಕಲೆ ಹಾಕಿದ್ರಂತೆ. 3 ಶಾಸಕರಿಂದ ಪಕ್ಷಕ್ಕೆ ಲಾಭಕ್ಕಿಂತ ಡ್ಯಾಮೇಜ್ ಹೆಚ್ಚು ಎಂಬುದೇ ಬಹುತೇಕ ಶಾಸಕರಿಂದ ಅಭಿಪ್ರಾಯವಾಗಿದೆಯಂತೆ. ಹೀಗಾಗಿ ಮುಂದಿನ ವಾರ ಸಭೆ ನಡೆಸಿ 3 ಶಾಸಕರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಹೈಕಮಾಂಡ್ಗೆ ಶಿಫಾರಸು ಮಾಡಲು ಚಿಂತನೆ ಮಾಡಲಾಗಿದೆಯಂತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ಬದ್ರಿಕೊಪ್ಪಲ್ ಗ್ರಾಮಕ್ಕೆ ಭೇಟಿ ನೀಡಿದ್ರು ಕುಮಾರಸ್ವಾಮಿ. ನಾಗಮಂಗಲ ಶಾಂತವಾಗಿದೆ, ಜನರು ನೆಮ್ಮದಿಯಾಗಿರಲಿ, ನಿಮ್ಮ ರಾಜಕೀಯ ಸಾಕು ಅಂತ ಕಿಡಿಕಾರಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ. ಈ ನಡುವೆ ವೀರೇಂದ್ರ ಪಾಟೀಲ್ ವಿಚಾರವನ್ನು ಹೇಳಿದ್ದಾರೆ. ಅದರ ಬಗ್ಗೆ ಕೂಡ ಹೇಳ್ತೀನಿ ನಾನು ನಿಮಗೆ. ಯಾಕೆ ವೀರೇಂದ್ರ ಪಾಟೀಲ್ ವಿಚಾರ ಬಂತು, ಏನದರ ಹಿನ್ನೆಲೆ, ವೀರೇಂದ್ರ ಪಾಟೀಲ್ ಮತ್ತು ಸಿದ್ದರಾಮಯ್ಯ ಅವರಿಗೂ ಈ ಘಟನೆಗೂ ವೀರೇಂದ್ರ ಪಾಟೀಲ್ಗೂ ಏನು ಸಂಬಂಧ? ಓಕೆ, ಕುಮಾರಸ್ವಾಮಿ ಮಾತಾಡಿದ್ದಾರೆ ಇದರ ಬಗ್ಗೆ. ಕುಮಾರಸ್ವಾಮಿ ಮಾತಾಡಿದ್ದಾರೆ ನಮ್ಮ ನಾಗೇಂದ್ರ ಬಾಬು ಜೊತೆ. 2ನೇ ಬಾರಿ ಇಲ್ಲಿಗೆ ಭೇಟಿ ಕೊಡ್ತಾ ಇರೋದು. ಮೊನ್ನೆ ಬಂದವರು ಒಂದು 24 ಲಕ್ಷ ಏನೋ ಕೊಟ್ಟಿದ್ದಾರೆ ಎಲ್ಲರೂ ಕೂಡ. ಎಲ್ಲವೂ ಕೂಡ ಎಲ್ಲ ಹಿಂದೂ ಮುಸ್ಲಿಂ ಯಾರಿಗೆ ಏನು ಭೇದ ಭಾವ ಮಾಡಿಲ್ಲ, ಅದೊಂದು ಗ್ರೇಟ್ನೆಸ್ಸು. ಮಾತಾಡಿದ್ದಾರೆ. ವೀರೇಂದ್ರ ಪಾಟೀಲ್ ವಿಚಾರ ಯಾಕೆ ಬರ್ತಾ ಇದೆ ಹೇಳ್ತೀನಿ ಈ ಚಿಟ್ ಚಾಟ್ ನೋಡಿದ ನಂತರ. ದಲ್ಲಿ ಆದಂತಹ ಗಲಭೆ ವಿಚಾರದ ಬಳಿಕ ಇವತ್ತು ಬದ್ರಿಕೊಪ್ಪಲ್ನಲ್ಲಿ ನೀರವ ಮೌನ ಆವರಿಸಿದೆ. ಇವತ್ತು ಕೇಂದ್ರ ಸಚಿವರಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು 2ನೇ ಬಾರಿಗೆ ನಾಗಮಂಗಲಕ್ಕೆ ಆಗಮಿಸಿ ಬದ್ರಿಕೊಪ್ಪಲಿಗೆ ಹೋಗಿ ಅಲ್ಲಿನ ಪರಿಸ್ಥಿತಿಯನ್ನ ಅವಲೋಕಿಸಿ ಬಂದಿದ್ದಾರೆ. ಈಗ ನಮ್ಮೊಂದಿಗೆ ಕೇಂದ್ರ ಸಚಿವರಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸಚಿವರೇ, ಇವತ್ತು ನೀವು ಬದ್ರಿಕೊಪ್ಪಲಿಗೆ ಹೋಗಿದ್ರಿ, ಒಂದು ವಿಚಾರ ಕೇಳ್ಪಟ್ವಿ. ಇವತ್ತು ಗಣೇಶ ವಿಸರ್ಜನೆ ಮಾಡೋದಕ್ಕೂ ಕೂಡ ಬದ್ರಿಕೊಪ್ಪಲ್ನಲ್ಲಿ ಹುಡುಗರು ಇಲ್ಲ, ಎಲ್ಲ ಊರನ್ನ ಬಿಟ್ಟು ಬೇರೆ ಕಡೆ ಹೋಗಿದ್ದಾರೆ, ಆತಂಕದ ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳಿ ನೀವು ಅಲ್ಲಿ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಪರಿಸ್ಥಿತಿ ಹೇಗಿತ್ತು? ಅಲ್ಲಿಯ ಮಹಿಳೆಯರು ಮತ್ತು ತಾಯಂದಿರ ಪರಿಸ್ಥಿತಿಗಳು ಆತಂಕದಲ್ಲಿರ್ತಕ್ಕಂಥದ್ದು ಕಾಣುತ್ತೆ. ಹಲವಾರು ಜನ ಅವತ್ತಿನ ಘಟನೆಯ ಹಿನ್ನೆಲೆಯಲ್ಲಿ ಭಯಭೀತರಾಗಿ ಊರು ಬಿಟ್ಟು ಹೋಗಿದ್ದಾರೆ. ಮನೇಲಿ ಮಲಗಿದ್ದಂಥವರು ಸಹ ಆ ಸಂದರ್ಭದಲ್ಲಿ ಮನೆಗಳಿಗೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಬಾಗಿಲು ತಟ್ಟಿ ನುಗ್ಗದಂಥ ಒಂದು ಹಿನ್ನೆಲೆಗಳೇನಿದೆ, ಭಯಭೀತರಾಗಿ ಹೋಗಿರ್ತಕ್ಕಂಥದ್ದು ನಿಜ. ಗ್ರಾಮ ಶಾಂತವಾಗಿದೆ, ನಗರವೂ ಶಾಂತವಾಗಿದೆ. ನಾನು 2 ಸಮಾಜದ ಬಗ್ಗೆನೂ ಹೇಳೋದು. ನಾನು 2 ಸಮಾಜದಲ್ಲೂ ಮತ್ತೆ ಅರೆಸ್ಟ್ ಮಾಡ್ತಕ್ಕಂಥ ಇದರ ಅವಶ್ಯಕತೆ ಇಲ್ಲ. ಎಲ್ಲ ಶಾಂತಿಯಿಂದ ಇದ್ದಾರೆ. ಇಲ್ಲಿ ರಾಜಕೀಯದ ಅವಶ್ಯಕತೆ ಇಲ್ಲ. ಕಾನೂನಿನ ವ್ಯಾಪ್ತಿಯೊಳಗೆ ಕೋರ್ಟ್ ಮುಖಾಂತರ ಜಾಮೀನಿನ ವಕೀಲನಿಟ್ಟು ಬಿಡಿಸ್ಬೇಕು ಅವ್ರನ್ನ. ಅದಕ್ಕೆ ಒಂದು ವಿಂಗನ್ನು ಇವತ್ತು ನಮ್ಮ ಸುರೇಶ್ ಗೌಡ್ರಿಗೆ ಹೇಳಿದ್ದೇನೆ. 2 ಲಾಯರ್ಗಳನ್ನಿಟ್ಟು ಅವ್ರನ್ನ ಜಾಮೀನು ಕೊಟ್ಟು ಬಿಡಿಸ್ತಕ್ಕಂಥದ್ದಕ್ಕೆ
ಅದು ಎರಡು ಸಮಾಜದಲ್ಲಿ. ನಾನು ಬರೀ ನಮ್ಮ ಸಮಾಜದೇ ಬಿಡಿಸಿ ಅಂತಲೂ ಹೇಳಿಲ್ಲ. ತನಿಖೆಗಳು ಎಷ್ಟರ ಮಟ್ಟಿಗೆ ನಡೀತದೆ ಅಂತಕ್ಕಂಥದ್ದು ನನಗೆ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ತನಿಖೆ ಅವ್ರು ಏನು ಬೇಕೋ ಮಾಡಲಿ. ತನಿಖೆ ಮಾಡ್ತಕ್ಕಂಥವ್ರ ಬಗ್ಗೆನೂ ನಾನು ಲಘುವಾಗಿ ಮಾತಾಡೋದು ಬೇಡ. ಬಟ್ ಅಮಾಯಕರನ್ನ ಮತ್ತೆ ಸುಮ್ಮನೆ ಇತರರು ಅಂತ ಸೇರಿಸಿ ಸಿಕ್ತವ್ರನ್ನ ಪುನಃ ಅರೆಸ್ಟ್ ಮಾಡ್ತಕ್ಕಂಥದ್ದಕ್ಕೆ ಹೋದರೆ ಇವ್ರು ಶಾಂತಿ ತರಲಿಕ್ಕಾಗತ್ತಾ? ಜನ ಮತ್ತೆ ದಂಗೆ ಹೇಳ್ತಾರೆ. ಆ ಪರಿಸ್ಥಿತಿ ಬರ್ತದೆ. ಅದು ಆಗೋದು ಬೇಡ. ಪೀಸ್ಫುಲ್ಲಾಗಿ ಈಗ ಆಗಿದ್ದರೆ ಶಾಂತಿ ಸಭೆ ಯಾಕೆ ಮಾಡಿದ್ರು ಜಿಲ್ಲಾ ಉಸ್ತುವಾರಿ ಸಚಿವರು? ಶಾಂತಿ ಸಭೆ ಮಾಡಿದ ಉದ್ದೇಶ ಏನು? ಶಾಂತಿ ಸಭೆ ಆದಮೇಲೆ ಶಾಂತಿಯಿಂದ ಇರಬೇಕು ತಾನೇ? ಎಲ್ಲ ಇದಾರಲ್ವಾ? ಇಲ್ಲ ಶಾಂತಿಯಿಂದ ಇಲ್ವಾ ಈಗ ಜನ? ಮತ್ತೆ ಯಾಕೆ ಪ್ರೆಸ್ ಮೀಟ್ ಮಾಡಬೇಕು? ಪೊಲೀಸ್ ಇಲಾಖೆಯವ್ರು ಮತ್ತೆ ಬರೋದು, ಅರೆಸ್ಟ್ ಮಾಡೋದು ಇವೆಲ್ಲ ಅವಶ್ಯಕತೆ ಇದೆಯಾ? ಇದು ನನ್ನ ಪ್ರಶ್ನೆ. ಪ್ರತಿನಿತ್ಯ ಸಿದ್ದರಾಮಯ್ಯರು ಕಳೆದ 2 ತಿಂಗಳಿಂದ ಏನು ಹೇಳ್ತಾ ಇದ್ದಾರೆ? ಹೋದ ಕಡೆ ಇಲ್ಲ, ಗದಗ್ಗೆ ಹೋಗಲಿ, ಬೆಳಗಾವಿಗೆ ಹೋಗಲಿ, ಬೆಂಗಳೂರಿನಲ್ಲಿ ಮಾತಾಡಲಿ, ಇವತ್ತು ಸಂಗೊಳ್ಳಿ ರಾಯಣ್ಣನ ಸ್ಟೋರಿ ಹೇಳ್ತಾ ಇದ್ದಾರೆ. ಸಂಗೊಳ್ಳಿ ರಾಯಣ್ಣನ ಹಿಡ್ಕೊಟ್ಟವರು ಬ್ರಿಟಿಷ್ನರಿಗೆ ನಮ್ಮವರೇ ಹಿಡ್ಕೊಟ್ರು. ಸಂಗೊಳ್ಳಿ ರಾಯಣ್ಣ ಸಾವಿಗೆ ನಮ್ಮವರೇ ಕಾರಣ. ಇದೆಲ್ಲವನ್ನು ಪ್ರತಿನಿತ್ಯ ಹೇಳ್ತಾವ್ರಲ್ವಾ? ಈಗ ಅದನ್ನು ಹೋಲಿಕೆ ಮಾಡ್ಕೊಂಡು ನನಗೂ ಸಹ ಇವತ್ತು ಸ್ವಪಕ್ಷೀಯದವರೇ ನನ್ನನ್ನು ಮುಗಿಸ್ಬೇಕು ಅಂತ ಹೊರಟಿದ್ದಾರೆ ಅಂತ ಅವರೇ ಹೇಳ್ತಾ ಇದ್ದಾರಲ್ಲ. ನಾನು ಕೂಡ ಹೇಳಿಕೆ ಬಿಡಿ, ಮುಖ್ಯಮಂತ್ರಿಗಳು ಎಷ್ಟು ಬಾರಿ ಹೇಳಾಯ್ತು? ಈಗ ಅದಕ್ಕಿಂತಲೂ ಸಾಕ್ಷಿ ಬೇಕಾ? ಅವರೇ ಹೇಳ್ಕೊಂಡಿದ್ದಾರಲ್ಲ. ಇದು ಕೇಂದ್ರ ಸಚಿವರಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರ ಮಾತು. ಓಕೆ, ಇಲ್ಲಿ ವೀರೇಂದ್ರ ಪಾಟೀಲ್ ವಿಚಾರವನ್ನು ಪದೇ ಹೇಳ್ತಾ ಇರ್ತಾರೆ. ಅದು ಏನಾಯಿತು ಅಂತೇಳಿ. ವೀರೇಂದ್ರ ಪಾಟೀಲರು ಕಾಂಗ್ರೆಸ್ನ ಅತಿ ದೊಡ್ಡ ನಾಯಕ. ಹೌದು, 2 ಬಾರಿ ಮುಖ್ಯಮಂತ್ರಿ ಆಗ್ತಾರೆ. 10 ದಶಕದಲ್ಲಿ 79-80ರಲ್ಲಿ ಆಗ್ತಾರೆ, 89-90ರಲ್ಲೂ ಆಗ್ತಾರೆ. 89-90ರಲ್ಲಿ ಅವರು ಆಗುವಂಥ ಸಂದರ್ಭದಲ್ಲಿ ಈಗ ಈ ಸಲ ಕಾಂಗ್ರೆಸ್ಗೆ ಎಷ್ಟು ಸೀಟ್ ಬಂತೇಳಿ? 135. ಅದನ್ನು ಹೆಂಗೆ ಹೇಳ್ತಿದ್ದಾರೆ ಕಾಂಗ್ರೆಸ್ ಅವರು? ನಾವು ಭಯಂಕರ ಬಂದ್ವಿ ಅಂತ. ಓಕೆ, ಫೈನ್. ವೀರೇಂದ್ರ ಪಾಟೀಲ್ರಿಗೆ ಎಷ್ಟು ಬಂದಿತ್ತು ಗೊತ್ತಾ? 175. ಕಾಂಗ್ರೆಸ್ 175 ಬಂದಿರುತ್ತೆ. 175 ಬಂದು ಆಡಳಿತ ಮಾಡ್ತಾ ಇರ್ತಾರೆ. ಆಡಳಿತ ಮಾಡ್ತಾ ಇರಬೇಕಾದ್ರೆ ಅವರ ಆಡಳಿತ ಬಗ್ಗೆ ಯಾವನು ಕೆಮ್ಮಂಗಿಲ್ಲ ಬಿಡಿ. ಅವರಿಗೆ ಒಂದು ಪಕ್ಷಪಾತ ಅಂದರೆ ಒಂದು ಸೈಡ್ ಇದೆ ಅಂತಾರಲ್ಲ, ಇದು ಅಟ್ಯಾಕ್ ಆಗತ್ತೆ. ಹಾಗಾಗಿ ಸ್ವಲ್ಪ ಮನೇಲಿ ರೆಸ್ಟ್ ತಗೋತಾ ಇರ್ತಾರೆ. ಆಗ ಸಾಧಾರಣವಾಗಿ ಆ ಥರ ಆದಾಗ ಒಂದಿರುತ್ತಲ್ಲ, ಹೆಂಗು ನಮ್ಗೆ ಬರಲಿ ಅಂತೇಳಿ, ಈಗ ಕಾನೂನು ವ್ಯವಸ್ಥೆ ಹಾಳಾಗಿದೆ ಅಂತ ಆಗಲಿ ಅಂತೇಳಿ ಕಾಂಗ್ರೆಸ್ನವರೇ ಕೆಲವರೆಲ್ಲ ಗಲಾಟೆ ಮಾಡಿಸ್ತಾರೆ. ರಾಮನಗರ, ಚನ್ನಪಟ್ಟಣ ಈ ಭಾಗದಲ್ಲಿ ಗಲಾಟೆ ಮಾಡಿಸ್ತಾರೆ. ಗಲಾಟೆ ಜೋರಾಗುತ್ತೆ. ಜೋರಾದಂಥ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳಾಗಿದ್ದಂಥ ರಾಜೀವ್ ಗಾಂಧಿ ಕರ್ನಾಟಕಕ್ಕೆ ಬಂದು ಅವರ ಕಿವಿ ಊದ್ತಾರೆ. ಕಿವಿ ಉದ್ದಾಗ ವೀರೇಂದ್ರ ಪಾಟೀಲ್ರನ್ನ ಇಳಿಸ್ತೀವಿ ಅಂದ್ಬಿಟ್ಟು ಬದಲಾಯಿಸ್ತೀವಿ ಅಂತ ಏರ್ಪೋರ್ಟಲ್ಲಿ ಹೇಳಿಕೆ ಕೊಡ್ತಾರೆ. ಅಂದರೆ ಒಂಥರ ಅಗೌರವಯುತವಾಗಿ ಹೇಳಿಕೆ ಕೊಡ್ತಾರೆ. ಚೇಂಜ್ ಮಾಡ್ತೀವಿ ಅಂತ ಹೇಳ್ತಾರೆ. ಚೇಂಜ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬಂಗಾರಪ್ಪನವರನ್ನು ನೆಕ್ಸ್ಟು CM ಮಾಡ್ತಾರೆ. ಬಂಗಾರಪ್ಪನವರು 2 ವರ್ಷ ಇರ್ತಾರೆ. ಆಮೇಲೆ ವೀರಪ್ಪ ಮೊಯ್ಲಿಗೆಲ್ಲ ಆಗುತ್ತೆ, ಅದು ಬೇರೆ ವಿಚಾರ. 175 ಇದ್ದಂತಹ ಕಾಂಗ್ರೆಸ್ ನೆಕ್ಸ್ಟ್ ಎಲೆಕ್ಷನ್ ಬರುತ್ತಲ್ಲ 1994, ಎಷ್ಟಕ್ಕೆ ಬಂದಿರಬಹುದು 175 ಇದ್ದ ಕಾಂಗ್ರೆಸ್? 100 ಒಳಗಡೆ? ನೋ, 34. ಓಕೆ, ಓನ್ಲಿ 34. 175. ಆವತ್ತು ಮುಖ ತಿರುಗಿಸಿದಂತಹ ಲಿಂಗಾಯತರು ವೀರೇಂದ್ರ ಪಾಟೀಲ್ರನ್ನ ನೀವು ಕೆಳಗಿಳಿಸಿದ್ರಿ ಅಂತೇಳಿ ಇಲ್ಲಿ ತನಕ ಕಾಂಗ್ರೆಸ್ ಅನ್ನ ತಿರುಗಿ ನೋಡಿಲ್ಲ. ಯಡಿಯೂರಪ್ಪ ಅವ್ರ ವಿಚಾರದಲ್ಲೂ ಹಂಗೆ ಆಗಿದ್ದು ಬಿಜೆಪಿಯಲ್ಲಿ. ಹೌದು. ಆಮೇಲೆ ಆ ಲಿಂಗಾಯತರು ಏನಾಯ್ತು ಅಂತಂದ್ರೆ ಆ ನಂತರ ಎಲ್ಲ ಈ ರಾಮಕೃಷ್ಣ ಹೆಗಡೆ ಅವ್ರ ಜೊತೆ ಸ್ವಲ್ಪ ಇದಾದ್ರು. ಆಮೇಲೆ ಅವರು ನಂತರ ಯಡಿಯೂರಪ್ಪನವ್ರ ಜೊತೆ ಬಂದರು. ಓಕೆ, ಅಲ್ಲಿಂದ ಇಲ್ಲಿ ತನಕ ನೋಡಿ, 90ಯಿಂದ ಇಲ್ಲಿ ತನಕ ಕಾಂಗ್ರೆಸ್ನಲ್ಲಿ ಲಿಂಗಾಯತ ಚೀಫ್ ಮಿನಿಸ್ಟರ್ ಆಗಿಲ್ಲ. ಚೀಫ್ ಮಿನಿಸ್ಟರ್ ಆಗಿಲ್ಲ. ಸೊ ಅದನ್ನ ಕೆಲವರು ಎನ್ಕೇಜ್ ಮಾಡುವಂಥ ಪ್ರಯತ್ನಗಳನ್ನ ಮಾಡಿದ್ರು. MB ಪಾಟೀಲ್ ಮಾತ್ರ ಹಾಕಿಲ್ಲ. ಅದನ್ನು ಅವ್ರು ಹೇಳಿದ್ದು ಅಂದರೆ ನಿಮ್ಮ ವಿರುದ್ಧ ಈಗ ನೀವು ಮೂಡಾಗಿಡದಲ್ಲಿ ಸಿಕ್ಕಾಕೊಂಡಿದ್ದೀರಿ. ಈ ಸಂದರ್ಭದಲ್ಲಿ ಹೇಗೂ ರಾಜ್ಯಪಾಲರು ಒಂದು ಪತ್ರ ಬರೆದಿದ್ದಾರೆ, ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತೇಳಿ. ನಿಮ್ಮವರೇ ಇದನ್ನ ಮಾಡಿಸ್ತಾ ಇದ್ದಾರೆ, ನಿಮ್ಮವರೇ ಮಾಡಿಸ್ತಾ ಇದ್ದಾರೆ. ಅಂದ್ರೆ ಅವರು ಚಲುವರಾಯಸ್ವಾಮಿಗೆ ಡೈರೆಕ್ಟ್ ಹೇಳ್ತಿರೋದು, ಇಂಡೈರೆಕ್ಟ್ ಆಗಿ ಹೇಳ್ತಿರೋದು. ಚಲುವರಾಯಸ್ವಾಮಿಯೇ ಮಾಡ್ತೀವಿ ಅಂದರೆ ಇಂಡೈರೆಕ್ಟ್ ಆಗಿ ಹೇಳ್ತಿರೋದು. ಆ ಮೂಲಕ ಸಿದ್ದರಾಮಯ್ಯನವರ ಮೇಲೆ ಆರೋಪ ಬರಲಿ. ಸಿದ್ದರಾಮಯ್ಯ ಆರೋಪ ಬಂದರೆ ಚಲುವರಾಯಸ್ವಾಮಿ ಯಾರಿಗೆ ಕ್ಲೋಸು? DCMಗೆ ಕ್ಲೋಸು ಅವರಾಗಲಿ ಅಂತ ಹೇಳಿ ಈ ಥರದ ಹೇಳಿಕೆ ಮರ್ಮ. ಓಕೆ, ನೆಕ್ಸ್ಟ್.